ಜಾಗ ಕಬಳಿಕೆಯ ಜೊತೆಗೆ ಅಬಕಾರಿ ರೂಲ್ಸ್ ಕೂಡ ಬ್ರೇಕ್ ಆಗಿದೆ. ನೋಡಿ ಏನೇನು ಅವಾಂತರ ಮಾಡ್ಕೊಂಡಿದ್ದಾರೆ, ಹೆಂಗೆಲ್ಲ ಅಕ್ರಮ ಮಾಡಿದ್ದಾರೆ. ಈ ಬೆಸ್ಟ್ ಕ್ಲಬ್ನಿಂದ ಜಾಗ ಕಬಳಿಕೆಯ ಜೊತೆಗೆ ಅಬಕಾರಿ ರೂಲ್ಸ್ ಕೂಡ ಬ್ರೇಕ್ ಮಾಡಿದ್ದಾರೆ. ಬೆಸ್ಟ್ ಕ್ಲಬ್ ಉಲ್ಲಂಘಿಸಿದ ಆ ಅಬಕಾರಿ ರೂಲ್ಸ್ ಏನು ಗೊತ್ತಾ? CL4 ಬಾರ್ ಲೈಸೆನ್ಸ್ ತೆಗೆದುಕೊಂಡಿರೋದು ಒಂದು ಕಡೆ, ಅದೇ CL4 ಬಾರ್ ಲೈಸೆನ್ಸ್ ಮೇಲೆ ಅಕ್ರಮ ಕ್ಲಬ್ನಲ್ಲಿ ಎಣ್ಣೆ ಸಪ್ಲೈ ಮಾಡ್ತಾ ಇದ್ದಾರೆ. ಬೆಸ್ಟ್ ಕ್ಲಬ್ ಅಕ್ರಮಕ್ಕೆ BDA ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಪಾರ್ಕ್ನಲ್ಲಿ ಕ್ಲಬ್ ತಲೆ ಎತ್ತಿದ್ರು ಇಲ್ಲಿಯವರೆಗೂ ತಕರಾರು ಎತ್ತಿಲ್ಲ ಯಾರು ಕೂಡ. BDA ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಪಾರ್ಕ್ ಜಾಗ ಕ್ಲಬ್ ಪಾಲಾಗಿದೆ. ಅಚ್ಚರಿ ಅಂದ್ರೆ ಅಬಕಾರಿ ಇಲಾಖೆ ತನಿಖೆಗೆ ಬೆಸ್ಟ್ ಕ್ಲಬ್ ಅಧ್ಯಕ್ಷ ಗೈರಾಗಿದ್ದಾರೆ. ದಾಖಲೆಗಳನ್ನ ಸಲ್ಲಿಸೋದಕ್ಕೆ ಕಾಲಾವಕಾಶ ಕೇಳಿದ್ದಾರೆ ಉಪಾಧ್ಯಕ್ಷ. ಮಂಜುನಾಥ್, ನೋಡಿ ಇವರ ಅಕ್ರಮ ಅವಾಂತರವನ್ನ. ಇಲ್ಲಿ ಅಬಕಾರಿ ಇಲಾಖೆಗೂ ಮೋಸ. ಖಂಡಿತ ರಾಮ್, ಇಲ್ಲಿ ನಾನು ಆಗಲೇ ಹೇಳಿದೆ, ಸೈಟ್ ನಂಬರ್ 648ನಲ್ಲಿ ಏನು ಬೆಸ್ಟ್ ಕ್ಲಬ್ಗೆ ಅನುಮತಿಯನ್ನು ಕೊಡ್ತಾರೆ. ಅಲ್ಲೇ ಏನೋ ಈ ಒಂದು ಚಟುವಟಿಕೆಗಳಿರುತ್ತೆ. ಕ್ಲಬ್ ಅಂತಂದರೆ ಮನೋರಂಜನೆ ಇರುತ್ತೆ, ಜೊತೆಗೆ ಸ್ವಿಮ್ಮಿಂಗ್ ಪೂಲು, ಮಕ್ಕಳ ಆಟಿಕೆ ಇರ್ಬೋದು, ಜೊತೆಗೆ ಅಲ್ಲಿ ಪಾರ್ಟಿ ಮಾಡ್ತವ್ರಿಗೆ ಮದ್ಯವನ್ನು ಸಪ್ಲೈ ಮಾಡ್ತಾ ಎಲ್ಲವೂ ಇರುತ್ತೆ. ಹಾಗಾಗಿ CL4 ಅನುಮತಿಯನ್ನು ಸಹ ಅಲ್ಲಿ ಪಡ್ಕೊಂಡಿರ್ತಾರೆ. ಆದರೆ ಆ ಅನುಮತಿಯನ್ನು ಅಲ್ಲಿ ಮಾತ್ರ ಇವರು ಬಳಕೆ ಮಾಡ್ಕೊಳ್ಬೇಕು ಹೊರತುಪಡಿಸಿ ಏನು 648 ಸೈಟ್ನಲ್ಲಿ ಇರ್ತಕ್ಕಂಥ ಬೆಸ್ಟ್ ಕ್ಲಬ್ ಏನಿದೆ ಅಲ್ಲಿರ್ತಕ್ಕಂಥ ಬಾರಿಂದ ಇವರು ಲೇಔಟ್ನ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಅಂದರೆ ಅಕ್ರಮವಾಗಿ ನಡೆಸ್ತಕ್ಕಂಥ ಬೆಸ್ಟ್ ಕ್ಲಬ್ ಏನಿದೆ ಅದು BWCSB ಜಾಗದ ಪಕ್ಕದಲ್ಲಿರ್ತಕ್ಕಂಥ CA ಸೈಟ್ಗಳಲ್ಲಿ ನಡೀತಾ ಇದೆ. ಅಲ್ಲಿಗೆ ಇವರು ಅಕ್ರಮವಾಗಿ ಮದ್ಯವನ್ನು ಸರಬರಾಜು ಮಾಡ್ತಕ್ಕಂಥದ್ದು, ಅಲ್ಲಿ ಬರ್ತಕ್ಕಂಥ ಪಾರ್ಟಿ ಪ್ರಿಯರ್ ಇರ್ಬೋದು, ನಡೀತಕ್ಕಂಥ ಸಮಾರಂಭಗಳಲ್ಲಿ ಇವರು ಅಕ್ರಮವಾಗಿ ಮದ್ಯವನ್ನು ಸಹ ಕೊಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಬಕಾರಿ ಇಲಾಖೆ ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಏನು ಆ ವಿಚಾರಣೆಗೆ ಈ ಬೆಸ್ಟ್ ಕ್ಲಬ್ನ ಚೇರ್ಮನ್ ಆಗಿರ್ತಕ್ಕಂಥ ವೆಂಕಟಾಚಲಂ ಅವರು ಹಾಜರಾಗೋದಿಲ್ಲ. ಹಾಗಾಗಿ ಅವರ ಒಂದು ಉಪಾಧ್ಯಕ್ಷರು ಅಂದರೆ ಇವರು ಅಧ್ಯಕ್ಷರಾದಂಥ ಅರುಣಾಚಲಂ ಅವರು ಗೈರಾಗೋದಿಲ್ಲ. ಇಲ್ಲೂ ಸಹ ಅವರು ವಿಚಾರಣೆ ನಡೆದಾಗ ಗೈರಾಗ್ತಾ ಇರ್ತಾರೆ. ಹೀಗಾಗಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಮಚಂದ್ರಪ್ಪ ಅವರು ಅಲ್ಲಿ ವಿಚಾರಣೆಗೆ ಹಾಜರಾಗಿ ಇಲ್ಲಿ ಕೆಲವೊಂದು ದಾಖಲೆಗಳನ್ನು ಸಲ್ಲಿಸೋದಾಗಿ ಸೂಚನೆಯನ್ನು ಸಹ ಕೊಡ್ತಾರೆ. ಜೊತೆಗೆ ಇಲ್ಲಿ ಎಲ್ಲರೂ ಇರ್ತಕ್ಕಂಥದ್ದು ಈ ಲೇಔಟ್ನ ಸದಸ್ಯರೇ, ಅಂದರೆ ಅಲ್ಲಿನ ನಿವಾಸಿಗಳೇ ಸದಸ್ಯರಾಗಿದ್ದಾರೆ. ಅದರ ಜೊತೆಗೆ BDA ಅಧಿಕಾರಿಗಳು ಯಾರೂ ಸಹ ಇಲ್ಲಿವರೆಗೂ ನಾವು ಮಾಡಿರ್ತಕ್ಕಂಥ ಕೆಲಸ ಅಂದರೆ ಇವರ ಇಲ್ಲಿಗಲ್ ಏನು ಕೆಲಸಗಳು ಮಾಡ್ಕೊಂಡಿದ್ದಾರೆ, ಒಂದು ಪಾರ್ಟಿಯಲ್ಲಿ ಕಟ್ಟೋದಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ಕಟ್ಟೋದಿರ್ಬೋದು, ಜೊತೆಗೆ ಬೇರೆ ಬೇರೆ ರೀತಿಯಾಗಿಂತ ಕಟ್ಟಡವನ್ನು ಕಟ್ಟಿದ್ದಾರೆ. ಅಲ್ಲಿ ಯಾರು BDA ಅಧಿಕಾರಿಗಳು ಹೋಗಿ ಅವರನ್ನು ಪ್ರಶ್ನೆ ಮಾಡಿಲ್ಲ. ಇವ್ಯಾವಕ್ಕೆ ಪ್ರಶ್ನೆ ಮಾಡಿಲ್ಲ ಅನ್ನೋದಾದ್ರೆ ಇಲ್ಲಿನ ಕ್ಲಬ್ ಅಧ್ಯಕ್ಷರು ಮತ್ತೆ ಅಲ್ಲಿರ್ತಕ್ಕಂಥ ಡೈರೆಕ್ಟರ್ ಎಲ್ಲರೂ ಸಹ ಅವರಿಗೆ ಲಂಚವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅವ್ರು ಯಾರು ಅಲ್ಲಿ ಹೋಗ್ತಾ ಇಲ್ಲ. ಆದ್ರೆ ಅಬಕಾರಿ ಇಲಾಖೆ ನಡೆಸಿದಂಥ ತನಿಖೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಕಾನೂನು ಬಾಹಿರವಾಗಿ ಇಲ್ಲಿ ನಡೀತಾ ಇದೆ, ಅದನ್ನ ನಾವು ಸ್ಥಗಿತಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಅಬಕಾರಿ ಮಂಡಳ ಅಂದ್ರೆ ನಿಗಮ ಮಂಡಳಿ ಏನಿದೆ ಅವರಿಗೆ ಈಗ ಕೊಟ್ಟಿರ್ತಕ್ಕಂಥ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು ಅಂತ ಒಂದು ವರದಿಯನ್ನ ಸಹ ಕೊಟ್ಟಿದೆ. ಇದರ ಜೊತೆಗೆ ನಾಳೆ 6ನೇ ತಾರೀಕು ಅಂದ್ರೆ ಮಂಗಳವಾರ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲೂ ಸಹ ವಿಚಾರಣೆ ಇದೆ. ರಾಮ್, ಓಕೆ ಮಂಜು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದು ಗ್ಯಾರಂಟಿ ನ್ಯೂಸ್. ಈ ಬೆಸ್ಟ್ ಕ್ಲಬ್ ಕರ್ಮಕಾಂಡವನ್ನು ನಿಮಗೆ ಎಳೆಯಾಗಿ ಬಿಟ್ಟಿಟ್ಟಿದೆ. ಸೊ ಈಗ ಸರ್ಕಾರ ಏನು ಮಾಡುತ್ತೆ, ಏರಿಯಾದ ಜನ ಯಾವ ರೀತಿಯಾಗಿ ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡೋಣ.